ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೇರಿಕಾದ ನ್ಯೂ ಜೆರ್ಸಿಯಲ್ಲಿ ನಿವಾಸವಾಗಿರುವ ನನ್ನ ಮಾಮ ಅಂದ್ರೆ ನನ್ನ ತಾಯಿಯ ಹಿರಿಯ ಅಣ್ಣ 93 ವರ್ಷದ ಶ್ರೀ ಬಾಲಚಂದ್ರ ಸಾ ಕಬಾಡಿಯವರನ್ನ ಭೇಟಿಯಾಗಲಿಕ್ಕೆ ಹೊಂಟೇವ್ರಿ. ಇದು ನನ್ನ ಜೀವನದ ಅತ್ಯಂತ ಭಾವನಾತ್ಮಕ ಮತ್ತು ಸದಾ ನೆನಪಿನಲ್ಲಿ ಉಳಿಯುವಂಥ ಅಮೂಲ್ಯ ಕ್ಷಣ ಆಗೈತ್ರಿ. ಹಂಗಾದ್ರೆ ಈ ಸುಂದರ ಕ್ಷಣವನ್ನು ಹೆಂಗೈತಂತ ಹೇಳಿ ನೋಡೋಣಂತ ನಮ್ಮ ಜೊತೆ ಬರಲ್ಲ. ನಾವು ನಮ್ಮ ಮಾಮ ಅವರ ಮನೆಗೆ ಕಾಲಿಟ್ಟು ಕೂಡಲೇ ಅವರು ಭಾಳ ಸಂತೋಷದಿಂದ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡ್ರಿ. ನಂತರ ನಾವೆಲ್ಲರೂ ಒಟ್ಟಾಗಿ ಕುಳಿತು ಆತ್ಮೀಯವಾಗಿ ಮಾತನಾಡಿದ್ವು, ನಗು ನಗುತ್ತಾ ಸಂತೋಷದಿಂದ ಹರಟೆ ಹೊಡೆದ್ವಿ ರೀ. ಅವರು ತಮ್ಮ ಸಹೋದರ ಸಹೋದರಿಯರು, ಅವರ ಕುಟುಂಬದವರ ಬಗ್ಗೆ ಮತ್ತು ಅವರ ಮಕ್ಕಳ ಬಗ್ಗೆ ಭಾಳ ಕಾಳಜಿಯಿಂದ ವಿಚಾರಿಸಿದ್ರಿ. ಎಲ್ಲರ ಕ್ಷೇಮ ಸಮಾಚಾರವನ್ನು ನಮ್ಮ ಕಡೆಯಿಂದ ಕೇಳಿ ತಿಳ್ಕೊಂಡ್ರು. ಮತ್ತು ನಮ್ಮ ಮಾಮ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಮಾಮ ಅವರು ಸುಮಾರು 70 ವರ್ಷದ ಹಿಂದನ ಇಲ್ಲೇ ಅಮೇರಿಕಾಕ್ಕೆ ಬಂದು ಭಾಳ ಕಷ್ಟಪಟ್ಟು PhD ಮಾಡಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿ ಹೆಸರು ಗಳಿಸಿದ್ರಿ. ಅದು ಅಲ್ಲದೆ ಇಲ್ಲಿ ಅಮೇರಿಕಾದೊಳಗೆ ನಮ್ಮ ಸಮಾಜ, ನಮ್ಮ SSK ಸಮಾಜ ಅಂದ್ರೆ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಜನರು ಎಲ್ಲ ಕಡೆ ಹರಿದು ಹಂಚಿ ಹೋಗಿದ್ದನ್ನು ನೋಡಿ ನಮ್ಮ ಸಮಾಜದ ಎಲ್ಲ ಜನರನ್ನು ಒಗ್ಗೂಡಿಸಲಿಕ್ಕೆ ಇಲ್ಲಿ SSK ಸಮಾಜವನ್ನು ಪ್ರಾರಂಭ ಮಾಡಿದರ್ರಿ. ಇವತ್ತಿಗೂ ಕೂಡ ಈ ಸಮಾಜದ ಅಧಿವೇಶನ ಪ್ರತಿ ವರ್ಷ ನಡೀತಾ ಬಂದಿರೋದು ಅತ್ಯಂತ ಹೆಮ್ಮೆ ಪಡೆಯುವಂಥ, ಎಲ್ಲರೂ ಮೆಚ್ಚಬೇಕಾದಂಥ ವಿಷಯ. ನನ್ನ ಅಜ್ಜ ಶ್ರೀ ನಾರಾಯಣ್ ಸಾ ಮತ್ತು ಅಜ್ಜಿ ಲೋಕುಬಾಯಿ ಕಬಾಡಿ ಅವರ ಹೊಟ್ಟೆಯಲ್ಲಿ ಹುಟ್ಟಿದ 9 ಮಕ್ಕಳಲ್ಲಿ ಈಗ ಸದ್ಯ ನನ್ನ ತಾಯಿ ಶ್ರೀಮತಿ ಲೀಲಾವತಿ ಪವಾರ್ ಮತ್ತು ನನ್ನ ಮಾಮ ಇಬ್ಬರೇ ಬದುಕುಳಿದಿತ್ತು. ಅವರಿಬ್ಬರು ಈಗಲೂ ಕೂಡ ಆತ್ಮೀಯತೆಯಿಂದ ವಿಡಿಯೋ ಕಾಲ್ನಲ್ಲಿ ಫೋನ್ ಮೂಲಕ ಮಾತಾಡೋದು ನೋಡಿದ್ರೆ ಬಹಳ ಖುಷಿ ಅನಿಸಿದ್ರಿ. ಮತ್ತು ನಮ್ಮ ಮಾಮ ಅವರು ಬಹಳಷ್ಟು ಅಧ್ಯಯನ ಮಾಡಿ ಶ್ರೀ ಸಹಸ್ರಾರ್ಜುನ ಮಹಾರಾಜ ಅವರ ಮೇಲೆ ಒಂದು ಅಪೂರ್ವವಾದ ಗ್ರಂಥನ ರಚನೆ ಮಾಡ್ಯಾರಿ. ನಾವು ನಮ್ಮ ಮಾಮಾರ ಮನೆಯೊಳಗೆ ತಯಾರು ಮಾಡಿದಂಥ ರುಚಿಕರವಾದಂಥ ಊಟವನ್ನು ಎಲ್ಲರೂ ಸೇರಿ ಊಟ ಮಾಡಿದ್ವಿ ರೀ. ಮತ್ತು ನಾನು ಭಾರತದಿಂದ ತಂದಂಥ ವಿಶೇಷವಾದಂಥ ಲಕ್ಕಡಘಾಟೆ, ಖಾರ, ಸುತ್ತೋಡು ಮತ್ತು ಪಾನ್ ಮಸಾಲ ಎಲ್ಲರೂ ಭಾಳ ಖುಷಿಯಿಂದ ಟೇಸ್ಟ್ ಮಾಡಿದ್ರಿ. ಸುತ್ತೋಡು ಅಂದ್ರೆ ಅದು ಎಲ್ಲ ನಮೂನೆ ಡ್ರೈ ಫ್ರೂಟ್ಸು, ಆಮೇಲೆ ಅಂಟು ಮತ್ತು ಸಿಹಿಯನ್ನು ಹಾಕಿ ತಯಾರಿಸಿದಂಥ ಒಂದು ಸಿಹಿ ಖಾದ್ಯ. ಇದನ್ನು ಎಲ್ಲರೂ ಭಾಳ ಇಷ್ಟಪಟ್ಟು ಸವಿದದ್ದು ನೋಡಿ ನನಗೂ ಭಾಳ ಖುಷಿ ಅನ್ನಿಸ್ರಿ. ದಿನ ನನ್ನ ಮಾಮ ಅವರನ್ನು ಗೌರವ ಸನ್ಮಾನ ಮಾಡುವ ಅವಕಾಶ ನನಗೆ ಸಿಕ್ಕಿದ್ದು ಹಿಂದಿನ ಜನ್ಮದ ಪುಣ್ಯ ಅಂತಲೇ ಹೇಳ್ಬೇಕು ನೋಡ್ರಿ. ಅಜ್ಜಿ ಮನೆಯೊಳಗೆ ಅಜ್ಜ ಅಜ್ಜಿ ಇಲ್ದಿದ್ರು ಕೂಡ ಅವರ ಕೊರತೆಯನ್ನು ತುಂಬಿದಂಥ ನನ್ನ ಎಲ್ಲ ಮಾಮ ಮಾಮಿಯವರನ್ನು ಇಂದಿನ ದಿನ ನಾನು ಹೃದಯಪೂರ್ವಕವಾಗಿ ಸ್ಮರಿಸ್ತೇನೆ ರೀ. ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕ್ಷಣ ನನ್ನ ಜೀವನದ ಅಮೂಲ್ಯ ನೆನಪು ಆಗಿತ್ತಂತ ಹೇಳ್ಬೋದು ನೋಡ್ರಿ. ಮರುದಿವಸ ನಮ್ಮ ಮಾಮ ಅವರು ಎಡಿಸನ್ ಎಂಬ ಊರೊಳಗೆ ಒಂದು ಸುಂದರ ಭವ್ಯ ಹೋಟೆಲ್ನೊಳಗೆ ಕುಟುಂಬದ ಎಲ್ಲರಿಗೂ ಒಂದು ವಿಶೇಷ ಗೆಟ್ ಟುಗೆದರ್ ಇಟ್ಟಿದ್ದರಿ. ಅಲ್ಲಿ ನಮ್ಮ ಮಾಮ ಅವರು ಮಕ್ಕಳಂದ್ರೆ ಮೋಹನಣ್ಣ, ಅಶೋಕಣ್ಣ, ದಿಲೀಪಣ್ಣ ಮತ್ತು ಅವರ ಕುಟುಂಬದವರು ಮತ್ತು ನಿರ್ಮಲಕ್ಕ ಮತ್ತು ಅವರ ಮಗಳು, ಅವರು ಮನೆಯವರು ಮತ್ತು ಅವರ ಮಗಳು, ಅಳಿಯ ಎಲ್ಲರೂ ಬಂದಿದ್ದರಿ.
ನನಗೆ ಆತ್ಮೀಯವಾದ ಇಡೀ ಕುಟುಂಬ ಒಂದೇ ಕಡೆ ಸುರಿದು ನೋಡಿ ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಭಾಳ ಸಂತೋಷ ಅನ್ನಿಸ್ರಿ. ಇನ್ನೊಂದು ವಿಶೇಷ ಸಂಗತಿ ಹೇಳ್ಬೇಕಂದ್ರೆ, ನಮ್ಮ ಇನ್ನೊಬ್ಬರು ಮಾಮ ಶ್ರೀ ಭವಾನ್ಸ ಕಬಾಡ್, ನಮ್ಮ ಇನ್ನೊಬ್ಬರ ಮಾಮ ಅವರ ಮಗ ನಾರಾಯಣ್ ಕಬಾಡಿ ಕೂಡ ಅವರ ಮನೆಯಿಂದ 10 ಗಂಟೆ ಮಠ ಕಾರ್ ಹೊಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದರಿ. ಇವರೆಲ್ಲರ ಪ್ರೀತಿ ಮತ್ತು ಆತ್ಮೀಯತೆ ನನ್ನ ಮನಸ್ಸಿಗೆ ಬಹಳ ಸ್ಪರ್ಶಿಸ್ತ್ರಿ. ಈ ದಿನ ಎಲ್ಲರೂ ಒಟ್ಟಾಗಿ ಕುಳಿತು ಮಾತನಾಡಿದ್ರಿ. ಹಳೆಯ ನೆನಪುಗಳನ್ನು ನೆನಪು ಮಾಡಿ ನಗುನಗುತ್ತಾ ರುಚಿಕರವಾದ ಊಟ, ಸಿಹಿ ತಿಂಡಿ, ತಂಪು ಪಾನೀಯಗಳನ್ನು ಸವಿಯುತ್ತಾ ಅಮೂಲ್ಯ ಕ್ಷಣಗಳನ್ನು ಕಳೆದಿರಿ. ಕುಟುಂಬದವರೊಂದಿಗೆ ಕಳೆಯುವಂಥ ಇಂಥ ಸುಂದರ ಕ್ಷಣಗಳೇ ಜೀವನದ ನಿಜವಾದ ಸಂಪತ್ತು. ಈ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಸದಾ ಹಸಿರಾಗಿ ಉಳಿತಾವ್ರಿ. ನಮ್ಮ ಮಾಮ ಅವರ ಎಲ್ಲ ಮಕ್ಕಳು ಕೂಡ ನಮಗೆ ಮನೆಗೆ ಬರಬೇಕಂತ ಕೇಳ್ಕೊಂಡ್ರು. ಆದರೂ ಕೂಡ ಸಮಯದ ಅಭಾವದಿಂದ ನನಗೆ ಅಶೋಕಣ್ಣ ಅವರ ಮನೆಗೆ ಹೋಗಲಿಕ್ಕೆ ಅವಕಾಶ ಸಿಕ್ತ್ರಿ. ಅವರ ಮನೆ ವಿಶಾಲವಾದಂಥ ಸುಂದರವಾದಂಥ ಅರಮನೆಯಂತಿರುವ ಅವರ ಮನೆಗೆ ಹೋದಾಗ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಗೌರವದಿಂದ ಸತ್ಕಾರ ಮಾಡಿದ್ದು ನನಗೆ ಮಾತಿನೊಳಗೆ ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲರಿ. ಆತ್ಮೀಯ ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಧನ್ಯವಾದ. ಮುಂದಿನ ವಿಡಿಯೋ ಒಳಗೆ ಅಮೇರಿಕಾದ ಇನ್ನೂ ಸುಂದರ ಸ್ಥಳಗಳಲ್ಲಿ ಭೇಟಿಯಾಗೋಣ. ಧನ್ಯವಾದ.